ಸ್ವಾಮಿಗೆ ನಾ ಹೇಗೆ ಹೇಳಿದ ಅಡಿಗೆ ಮಾಡಿದಂತ ಈ ದೃಷ್ಟಿಯಲ್ಲಿ ಹೇಳಿದ್ರಿ ಅಂತೀರಿ, ಈಗ ಏನು ಅಡಿಗೆ ಮಾಡಿದ್ರು ಪಾಪದ ಅಡಿಗೆ ಅಲ್ಲ, ಸ್ವಾಮಿಗಳು ಪುಣ್ಯ ಅಡಿಗೆ ಅಗ್ನಿಮೆ ಮಂದಿ ಮೇಲೆ ಹೊಡೆದಿ ಗಳಿಸಿದ್ರಿ, ಈ ಪಾಪದ ಅಡಿಗೆ ಅಲ್ಲ. ಮತ್ತು ಸಂಗುಳದ ಅಲ್ಲಿ ಹಿಂದಿನ ಜನ್ಮದಾಗಿ ಪುಣ್ಯ ಮಾಡಿ ಆ ಹಿಂದಿನ ಜನ್ಮ ಪುಣ್ಯದಿಂದ ಇವತ್ತು ನೀವು ಒಳಗೆ ಹಾಕ್ತೀರಿ ಮತ್ತು ಅದ್ವಿ ಮುರಿದ ಅದೇ ಪುಣ್ಯ ಇರೋರಿಗೆ ನಿಮ್ಮದು ಅನ್ಯಾಯ ಇರಲಿಲ್ಲ. ಆ ಪುಣ್ಯ ಮುಗಿದವರು ನಿಮ್ಮದು ಸರಿದೊಂದು ಆ ಸ್ವಾಮಿ ಅನ್ನಲ್ಲ ಆ ರೀತಿಯಾಗಿ ಯೋಗ ಹೋಗ್ಬೇಕಲ್ಲ. ಅವಾಗ ಅರು ಬಂತು ಅದೇ ಇರ್ತಿದ್ದಳು ಹೋಗು ಇವತ್ತರಿಂದ ಸದ್ಯದಿಂದ ನನ್ನ ಜ್ಞಾನೋದಯ ಬೇಕು. ಆ ಸ್ವಾಮಿ ಕರ್ಕೊಂಡು ಮಾಡಲು ಆ ಸ್ವಾಮಿಗೆ ಕಾಸಲು ಪ್ರತಿಬಿಂಬ ಉತ್ತರಗಿ ಯೋಚಿತೊಂದು ಹೋಳಿಕೆ ಬೆಳೆಸ್ಕೊಟ್ರು. ಆ ಈ ಪ್ರಪಂಚದಲ್ಲಿ ನಾವು ಮಾಡಿದ ಪುಣ್ಯ ಮಾತ್ರ ಕೊಟ್ಟಲ್ಲ, ಆ ಪುಣ್ಯ ದಾನ ಧರ್ಮಾದಿಗಳು ಎಲ್ಲವನ್ನು ನಾವು ಸದ್ಗುರಿಂದ ತಿಳಿಬೇಕಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಕೂಡ ನಾವೇನು ಬದುಕಕ್ಕಾಗಲ್ಲ ಅಂತ ಹೇಳಿ ನಾವು ಶಿಕ್ಷಕರಾಗಿ ಇದ್ದೀವಿ. ಅಪ್ಪು ಒಂದು ಆದೇಶದ ವೇಗ ಪ್ರಶ್ನೆ ಕೂಡ ನಾವು ಕೂಡ ಮಾತನಾಡಿ ಹೇಳ್ತಾರೆ. ಹೀಗೆ ಹೇಳುದು ನಾವು